ಹಲೋ ಎವ್ರಿವಾನ್, ಮತ್ತೊಮ್ಮೆ ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಮರೆಯಲಾರದ ವ್ಯಕ್ತಿ ನಿಮಗೆ ಏನು ಹೇಳಲಿದ್ದಾರೆ ಹಾಗೆ ಕೇಳೋಣ. ಯಾರನ್ನೋ ಇಷ್ಟಪಟ್ಟಿರ್ತೀರಾ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರುತ್ತೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಲ್ಲಿದ್ದೀರಾ, ಇಬ್ಬರೂ ಮಾತನಾಡುವಂಥ ಪರಿಸ್ಥಿತಿನಲ್ಲಿಲ್ಲ. ಈ ಮಧ್ಯೆ ನಿಮಗೆ ಅವ್ರಿಗೆ ಏನೋ ಹೇಳಬೇಕು ಅನಿಸಿರಬಹುದು. ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಯಾಕೆಂದರೆ ನಿಮಗೆ ಅವ್ರನ್ನ ಮರೆಯೋಕ್ಕಾಗ್ತಾ ಇಲ್ಲ, ಯಾವಾಗಲೂ ನೆನಪಾಗ್ತಾ ಇದೆ. ಈ ಕಾರ್ಡ್ ಮುಖಾಂತರ ಅವ್ರೇನು ಹೇಳಬಹುದು ಅನ್ನೋದನ್ನ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಈಗ ಇಲ್ಲಿಂದ ಏನು ಮೆಸೇಜ್ ಬರುತ್ತೆ, ಅವ್ರು ನಿಮ್ಗೇನು ಹೇಳಬೇಕು ಅಂದ್ಕೊಂಡಿದ್ದಾರೆ. ಇಲ್ಲಿ ಟಾಲರೆನ್ಸ್, ಮತ್ತೊಂದು ಎವಲ್ಯೂಷನ್, ಹಾಗೆ ಫ್ರೀಡಮ್, ಇಲ್ಲೊಂದು ಹಾರ್ಮನಿ ಬರ್ತಾ ಇದೆ. ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಇಮೋಷನಲ್ ಬ್ಯಾಲೆನ್ಸ್ ಇದೆ. ಅಂದರೆ ನಿಮ್ಮ ಭಾವನೆಗಳನ್ನ ತಕ್ಕ ಮಟ್ಟಿಗೆ ಸುಧಾರಿಸ್ಕೊಂಡಿದ್ದೀರಾ. ಈ ಒಂದು ಫ್ರೆಂಡ್ಶಿಪ್ನಲ್ಲಿ ಆಗಾಗ ಅಬ್ಸ್ಟಕಲ್ಸ್ ಇದೆ ಅನ್ನೋದು ಬರ್ತಾ ಇದೆ. ಹೆಚ್ಚು ಆನ್ ಆ್ಯಂಡ್ ಆಫ್ನಲ್ಲಿ ಇರ್ತಾ ಇದ್ರಿ, ಆಗಾಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ರು, ನಿಮ್ಮಿಂದ ದೂರ ಇರ್ತಾ ಇದ್ರು, ಆದರೆ ಮತ್ತೆ ನೀವು ಕನೆಕ್ಟ್ ಆಗ್ತಾ ಇದ್ರಿ. ಇವೆಲ್ಲ ಅಬ್ಸ್ಟಕಲ್ಸಿಂದ ನೀವೂ ಪಾಠ ಕಲ್ತಿದ್ದೀರಾ. ಅವ್ರು ಎಷ್ಟೇ ಸರಿ ನಿಮ್ಮಿಂದ ದೂರ ಹೋದ್ರೂ ಮತ್ತೆ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿತ್ತು. ಯಾಕೆಂದರೆ ಇಲ್ಲಿ ಕೆಲವು ರಿಸ್ಟ್ರಿಕ್ಷನ್ಸ್ ಇದೆ, ಅವ್ರಿಗೆ ಲಿಮಿಟೇಷನ್ಸ್ ಇದೆ. ಬೇಕಂದಾಗ ನಿಮ್ಮನ್ನು ಮೀಟ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಕಾಲ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಮೆಸೇಜ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನೋ ಥರ್ಡ್ ಪಾರ್ಟಿ ಇಶ್ಯೂಸ್ ಇದೆ ಅನ್ನೋದು ಬರ್ತಾ ಇದೆ. ಕೆಲವರಿಗೆ ಮದುವೆ ಆಗಿರಬಹುದು, ಅಥವಾ ಕೆಲವರಿಗೆ ಅವ್ರದ್ದೇ ಆದ ಸಮಸ್ಯೆಗಳಿರಬಹುದು ಅನ್ನೋದಿದೆ. ಅವರೊಂದು ಫ್ರೀ ಬರ್ಡ್ ಅಲ್ಲ, ನಿಮ್ಮನ್ನು ಓಪನ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಭೇಟಿ ಮಾಡೋಕ್ಕಾಗ್ತಾ ಇಲ್ಲ, ಸರಿಯಾಗಿ ಮೆಸೇಜ್ ಮಾಡೋಕ್ಕಾಗಲ್ಲ, ಕಾಲ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಪರಿಸ್ಥಿತಿನಲ್ಲಿ ನೀವಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಏನೋ ಬೌಂಡ್ರೀಸ್ ಇದೆ, ಲಿಮಿಟೇಷನ್ಸ್ ಇದೆ, ಆದರೆ ಇಬ್ಬರಲ್ಲೂ ಪ್ರೀತಿ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಕ್ಲಾರಿಟಿ ಬರುತ್ತೆ ನೋಡೋಣ. ಅವ್ರೇನು ಹೇಳಬೇಕು ಅಂದ್ಕೊಂಡಿದ್ದಾರೆ. ಇಲ್ಲೊಂದು ಪೇಜ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ, ಮತ್ತೊಂದು ಏಸ್ ಆಫ್ ಸಾರ್ಡ್ಸ್, ಹಾಗೆ ನೈಟ್ ಆಫ್ ಕಪ್ಸ್ ಇದೆ. ಇಲ್ಲೊಂದು ಟೂ ಆಫ್ ಕಪ್ಸ್, ಮತ್ತೊಂದು ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ. ಇಲ್ಲಿ 7 ಆಫ್ ಕಪ್ಸ್ ಇದೆ. ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು, ಕಮ್ಯುನಿಕೇಶನ್ ಗ್ಯಾಪ್ ಇರಬಹುದು, ಆದರೆ ಅವರು ನಿಮ್ಮನ್ನ ಮರ್ತಿಲ್ಲ, ನೀವು ಯಾವಾಗ್ಲೂ ಅವ್ರ ಮನಸ್ಸಲ್ಲಿ ಇದ್ದೀರಾ. ಕೆಲವರು ಇಲ್ಲಿ ಆಲ್ರೆಡಿ ಮದುವೆ ಆಗಿರಬಹುದು, ನಿಮ್ಮದೇ ಆದ ಪ್ರಪಂಚ ಇದೆ, ಆದರೆ ಹೇಗೋ ಏನೋ ಇವರನ್ನ ಮೀಟ್ ಮಾಡಿದ್ದೀರಾ. ಇಲ್ಲಿ ಕೆಲವು ರೆಸ್ಟ್ರಿಕ್ಷನ್ಸ್ ಇದ್ರೂ ನಿಮ್ಮ ಈ ರಿಲೇಷನ್ಶಿಪ್ ಕಂಟಿನ್ಯೂ ಆಗಿದೆ ಅನ್ನೋದು ಬರ್ತಾ ಇದೆ. ಯಾವುದೋ ಅಡ್ಜಸ್ಟ್ಮೆಂಟ್ ಮೇಲೆ ನಿಮ್ಮ ಈ ರಿಲೇಷನ್ಶಿಪ್ ಮುಂದುವರಿತಾ ಇದೆ ಅನ್ನೋದಿದೆ. ಆಗಾಗ ನೀವು ತಾಳ್ಮೆ ಕಳ್ಕೊತೀರಾ, ಟಾಲರೆನ್ಸ್ ಕಡಿಮೆ ಅನ್ನೋದು ಬರ್ತಾ ಇದೆ. ಆದ್ರಿಂದ ಸಮಾಧಾನವಾಗಿರು ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಸರಿಯಾಗಿ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ, ನೀವು ಹೇಳಿದ ಟೈಮ್ಗೆ ಅವ್ರಿಗೆ ಭೇಟಿ ಮಾಡೋಕ್ಕಾಗ್ತಾ ಇಲ್ಲ ನಿಮ್ಮನ್ನ. ಅದರಿಂದ ನಿಮಗೆ ಬೇಜಾರಿದೆ, ಆಗಾಗ ಸಿಟ್ಟು ಮಾಡ್ಕೋತೀರಾ, ಕೋಪ ಮಾಡ್ಕೋತೀರಾ. ಇದರಿಂದ ಈ ರಿಲೇಷನ್ಶಿಪ್ಪು ಸ್ಲೋ ಆಗಿ ನಡೀತಾ ಇದೆ ಅನ್ನೋದಿದೆ. ಈ ವ್ಯಕ್ತಿ ಎನರ್ಜಿ ನೋಡಿದಾಗ ನಿಮ್ಮ ಮೇಲೆ ಪ್ರೀತಿ ಇದೆ, ನಿಮ್ಮನ್ನು ಭೇಟಿ ಮಾಡಬೇಕು ಅನ್ನೋದಿದೆ, ನಿಮ್ಮನ್ನು ಮಾತಾಡಿಸ್ಬೇಕು ಅನ್ನೋದಿದೆ, ಆದರೆ ಅವ್ರಿಗೆ ಮಲ್ಟಿಪಲ್ ಪ್ರಿಯಾರಿಟೀಸ್ ಇದೆ ಅನ್ನೋದಿದೆ. ಲೈಫಲ್ಲಿ ಅವ್ರದ್ದೇ ಆದ ಚಾಲೆಂಜಸ್ ಇದೆ, ಸಮಸ್ಯೆಗಳಿದೆ. ಇದಕ್ಕೆ ಯೂನಿವರ್ಸಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಕೆಲವು ಸಂಬಂಧಗಳು ಸ್ಲೋ ಆಗಿ ನಡೆಯುತ್ತೆ. ಇಲ್ಲೊಂದು ಔಟ್ಸೈಡರ್ ಬರ್ತಾ ಇದ್ದಾರೆ ನೋಡಿ, ಪೇಷನ್ಸ್ ಬರ್ತಾ ಇದೆ, ಹಾಗೆ ಇಂಟೆನ್ಸಿಟಿ, ಮತ್ತೊಂದು ಕಂಪ್ಲೀಷನ್ ಇದೆ, ಹಾಗೆ ಎಕ್ಸಿಸ್ಟೆನ್ಸ್. ಬಾಟಮ್ನಲ್ಲಿ ಏನಿದೆ ನೋಡೋಣ. ಹಾರ್ಮನಿ ನಿಮಗೆ ಎರಡೆರಡು ಸರಿ ಬರ್ತಾ ಇದೆ. ಇಬ್ಬರಲ್ಲೂ ಪ್ರೀತಿ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ, ಆದರೆ ಪೇಷನ್ಸ್ ಕಡಿಮೆ ಅನ್ನೋದು ಬರ್ತಾ ಇದೆ. ಇಂಟೆನ್ಸಿಟಿ ಇದೆ. ಈ ಒಂದು ಫ್ರೆಂಡ್ಶಿಪ್ನಲ್ಲಿ ಯಾರೋ ಔಟ್ಸೈಡರ್ ಇದ್ದಾರೆ, ಅಥವಾ ನೀವೇ ಔಟ್ಸೈಡರ್ ಆಗಿರಬಹುದು ಅನ್ನೋದು ಇದೆ.
ನಿಮಗೆ ಇಲ್ಲಿ ಫಾರ್ ಎವರ್ ಕಮಿಟ್ಮೆಂಟ್ ಬೇಕಿದೆ. ಇಲ್ಲೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಇರೋದ್ರಿಂದ ನಿಮ್ಗೆ ಇನ್ಸೆಕ್ಯೂರಿಟಿ ಇದೆ ಇಲ್ಲಿ. ಹಾಗೆ ನಿಮಗೆ ಕ್ಲಾರಿಟಿ ಬೇಕಿದೆ ಇಲ್ಲಿ. ಕಂಪ್ಲೀಷನ್ಗೋಸ್ಕರ ಅಥವಾ ಕಮಿಟ್ಮೆಂಟ್ಗೋಸ್ಕರ ಕಾಯ್ತಾ ಇದ್ದೀರಾ ಅನ್ನೋದಿದೆ. ಅವರಿಂದ ನಿಮಗೆ ಸರಿಯಾದ ಏನೂ ಉತ್ತರ ಸಿಗ್ತಾ ಇಲ್ಲ. ಯಾಕೆಂತಂದರೆ ಅವರ ಸಮಸ್ಯೆಗಳಿಂದ ಅವರು ಫ್ರೀ ಆಗಿಲ್ಲ ಅನ್ನೋದು ಬರ್ತಾ ಇದೆ. ನಿಮ್ಗೆ ಯಾವುದೇ ಡಿಸಿಷನ್ ಕೊಡೋಕ್ಕಾಗ್ತಾ ಇಲ್ಲ. ಆದರೆ ಇಂಟೆನ್ಸ್ ಫೀಲಿಂಗ್ಸ್ ಇದೆ. ಇದಕ್ಕೆ ಅವರು ಇನ್ನೇನು ಹೇಳ್ತಾ ಇದ್ದಾರೆ ಕೇಳೋಣ. ಇಲ್ಲೊಂದು, ಐ ಫೀಲ್ ಗಿಲ್ಟಿ ಫಾರ್ ಡೌಟಿಂಗ್ ಆನ್ ಯು. ಐ ಆಮ್ ಫೆಡ್ ಅಪ್ ವಿತ್ ಯುವರ್ ಕಂಪ್ಲೇನಿಂಗ್ ನೇಚರ್. ಮತ್ತೊಂದು, ಐ ಆಮ್ ನಾಟ್ ಓವರ್ ಯು. ಐ ಆಮ್ ಡನ್ ವಿತ್ ಯು. ಇಲ್ಲೊಂದು, ಐ ಫೀಲ್ ದಿ ಸೇಮ್ ಫಾರ್ ಯು ಅಂತ ಹೇಳ್ತಾ ಇದ್ದಾರೆ. ಐ ಫೇಲ್ ಟು ಎಕ್ಸ್ಪ್ರೆಸ್ ಮೈ ಟ್ರೂ ಫೀಲಿಂಗ್ಸ್ ಫಾರ್ ಯು ಅನ್ನೋದು ಬರ್ತಾ ಇದೆ. ಏನೋ ಅವ್ರ ಮನಸ್ಸಲ್ಲಿ ಬೇಜಾರಿದೆ, ಅದನ್ನೆಲ್ಲ ಹೇಳ್ಕೊತಾ ಇದ್ದಾರೆ. ಎಷ್ಟೋ ಸರಿ ನಿಮ್ಮ ಮೇಲೆ ಅನುಮಾನಗಳನ್ನ ಪಟ್ಟಿರ್ಬೋದು. ನೀವು ನಿಜವಾಗ್ಲೂ ಇಷ್ಟಪಡ್ತಾ ಇದ್ದೀರಾ ಇಲ್ವಾ ಅನ್ನೋ ಅನುಮಾನ ಇದೆ ಅನ್ಸುತ್ತೆ ಅವ್ರಿಗೆ. ಎಷ್ಟೋ ಸರಿ ನೀವು ಹೇಳ್ಕೊಂಡಿರ್ಬೋದು, ನಂಗೆ ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ, ನನ್ನನ್ನು ಕೇರ್ ಮಾಡ್ತಾ ಇಲ್ಲ, ಅವಾಯ್ಡ್ ಮಾಡ್ತಾ ಇದ್ದೀರಾ. ಹಾಗೆ ನೀವು ಎಷ್ಟೋ ಸರಿ ಹೇಳ್ಕೊಂಡಿರ್ಬೋದು. ಅದೆಲ್ಲ ಅವ್ರಿಗೆ ಬೇಜಾರಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದೆಲ್ಲ ಅವ್ರಿಗೂ ಬೇಜಾರಿದೆ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡ್ಕೋತಾ ಇದ್ದಾರೆ. ಆದರೆ ನೀವು ಹೇಗೆ ಅವ್ರನ್ನ ಇಷ್ಟಪಡ್ತಾ ಇದ್ದೀರೋ ಹಾಗೆ ಅವ್ರಿಗೂ ನಿಮ್ಮ ಮೇಲೆ ಭಾವನೆಗಳಿದೆ. ಅವರೊಂದು ಇಂಟ್ರೋವರ್ಟ್ ಪರ್ಸನ್ ಆಗಿರಬಹುದು, ಹೆಚ್ಚು ಮಾತುಕತೆ ಇಲ್ದಿರಬಹುದು. ಆದರೆ ನಿಮ್ಮ ಮೇಲಿರೋ ಭಾವನೆಗಳನ್ನ ಸರಿಯಾಗಿ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗ್ತಾ ಇಲ್ಲ ಅವ್ರಿಗೆ. ಅದನ್ನೆಲ್ಲ ಈ ಮುಖಾಂತರ ಹೇಳ್ತಾ ಇದ್ದಾರೆ. ಎಷ್ಟೋ ಸರಿ ಇಲ್ಲಿ ಜಗಳಗಳು ನಡೆದಿದೆ, ಮಾತುಕತೆಗಳು ನಡೆದಿದೆ ಅನ್ನೋದು ಬರ್ತಾ ಇದೆ. ಇಲ್ಲಿ ಪೇಷನ್ಸ್ನ ಅವಶ್ಯಕತೆ ಇದೆ, ಟಾಲರೆನ್ಸ್ನ ಅವಶ್ಯಕತೆ ಇದೆ ಅನ್ನೋದು ನಿಮಗೆ ಬರ್ತಾ ಇದೆ. ಯಾವುದೇ ಫ್ರೆಂಡ್ಶಿಪ್ ಆಗಲಿ, ರಿಲೇಷನ್ಶಿಪ್ ಆಗಲಿ, ಅಲ್ಲೊಂದು ತಾಳ್ಮೆ ಇರಬೇಕು, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ನಿಮ್ಮ ಕಂಪ್ಲೇನಿಂಗ್ ನೇಚರ್ ಅವ್ರಿಗೆ ಬೇಜಾರಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕೆಲವು ಸರಿ ಅವರಿಂದ ನಿಮಗೆ ಡಿಸಪಾಯಿಂಟ್ಮೆಂಟ್ಸ್ ಇರಬಹುದು, ನಿಮ್ಮನ್ನು ಕಾಯಿಸ್ತಾ ಇರಬಹುದು. ಆದರೆ ನಿಮ್ಮ ಮೇಲೆ ಪ್ರೀತಿ ಇದೆ ಅವ್ರಿಗೆ ಅನ್ನೋದು ಬರ್ತಾ ಇದೆ. ಇದೆಲ್ಲ ಅವರು ನಿಮಗೆ ಹೇಳಬೇಕಾಗಿರುವಂಥ ಮಾತುಗಳಾಗಿರುತ್ತೆ. ಇದೆಲ್ಲ ಆ ಯೂನಿವರ್ಸ್ ನಿಮಗೆ ತಲುಪಿಸ್ತಾ ಇರೋ ಮೆಸೇಜ್ಗಳಾಗಿರುತ್ತೆ. ಅವ್ರ ಮನಸ್ಸಲ್ಲಿ ಏನೇನೋ ಭಾವನೆಗಳಿರುತ್ತೆ, ಏನೇನೋ ಹೇಳ್ಕೋಬೇಕು ಅಂತ ಇರುತ್ತೆ. ಕೆಲವರು ಆರಾಮಾಗಿ ಹೇಳ್ಕೊತಾರೆ, ಇನ್ನು ಕೆಲವರು ಅವ್ರ ಮನಸ್ಸಿನ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕೆ ತುಂಬ ಕಷ್ಟಪಡ್ತಾರೆ. ಆದ್ದರಿಂದ ನಿಮ್ಮ ಮೇಲೆ ಅವ್ರಿಗೆ ನಿಜವಾದ ಭಾವನೆಗಳಿದೆ. ನೀವು ಸ್ವಲ್ಪ ಸಮಾಧಾನವಾಗಿ ಆ ವ್ಯಕ್ತಿನ ಅರ್ಥ ಮಾಡ್ಕೊಳ್ಳಿ ಅನ್ನೋದಿದೆ. ಅವರ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡಾಗ ಈ ಒಂದು ರಿಲೇಷನ್ಶಿಪ್ನಲ್ಲಿ ಹ್ಯಾಪಿನೆಸ್ ಇರುತ್ತೆ ಅಂತ ಅನಿಸುತ್ತೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.